ಇದು ಮಾಡಿಟ್ಕೊಂಡಿರೋ ಪುಳಿಯೋಗರೆ ಗೊಜ್ಜು, ಮನೇಲಿ ಮಾಡಿರೋ ಪುಳಿಯೋಗರೆ ಗೊಜ್ಜು, ಅಥವಾ ನಿಮಗೆ ಬೇಕಿದ್ರೆ ರೆಡಿಮೇಡ್ ಪುಳಿಯೋಗರೆ ಗೊಜ್ಜು ತೊಗೋಬೋದು. ಕಲಸೋ ವಿಧಾನ ತೋರಿಸ್ತೀವಿ ಇದನ್ನು ಪುಳಿಯೋಗರೆ. ದಿಸ್ ಇಸ್ ಟು ಶೋ ದ ಮಿಕ್ಸಿಂಗ್ ಆಫ್ ಪುಳಿಯೋಗರೆ ಯೂಸಿಂಗ್ ಹೋಮ್ ಮೇಡ್ ಪುಳಿಯೋಗರೆ ಮಿಕ್ಸ್ ಆರ್ ರೆಡಿಮೇಡ್ ಆಸ್ ವೆಲ್. ಯು ನೀಡ್ ಡ್ರೈ copra, jaggery and the ready tempering or the seasoning. ಈ ಒಗ್ಗರಣೆ ವಿಡಿಯೋ, this oggarane video is already there. I'll add it in the link in the description. ಈ ಒಗ್ಗರಣೆ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡ್ತೀವಿ. ಅದು ಬಿಟ್ಟು ಕೊಬ್ಬರಿ ಮತ್ತೆ ಬೆಲ್ಲ, ಉಪ್ಪು ಬೇಕು ಇದಕ್ಕೆ. ಇದು ಮಾಡಿಟ್ಕೊಂಡಿರೋ ಅನ್ನ ಸ್ವಲ್ಪ ಉದುರಾಗಿರಬೇಕು ಅನ್ನ. ದಿಸ್ ಇಸ್ rice which has already been cooked. This needs to be a little dry, not very mushy. Start adding little by little based on the spiciness or how strong you need it. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕಿ ಪುಳಿಯೋಗರೆ ಗೊಜ್ಜು. ಅದಕ್ಕೆ ಬೆಲ್ಲ ಹಾಕಿ, ಆಮೇಲೆ ಒಣ ಕೊಬ್ಬರಿ, ಆ್ಯಡ್ ಡ್ರೈ copra ಟು ಇಟ್. ಉಪ್ಪು, ಗೊಜ್ಜಲ್ಲೂ ಉಪ್ಪಿರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕಿ. ದೇರ್ ವಿಲ್ ಆಲ್ರೆಡಿ ಬಿ ಸಾಲ್ಟ್ ಆ್ಯಡೆಡ್ ಇನ್ ದ ಪುಳಿಯೋಗರೆ ಮಿಕ್ಸ್, ಸೊ ಆ್ಯಡ್ ಸಾಲ್ಟ್. ಹಾಕುಮ್ಮ. ಒಗ್ಗರಣೆ ಹಾಕಿ ಅದಕ್ಕೆ. ಇದು ರೆಡಿ ಇಟ್ಕೊಂಡಿರೋ ಒಗ್ಗರಣೆ. ದಿಸ್ ಇಸ್ ದ ಮೆಥಡ್ by how you get the crunchiness of the groundnut and the other dals. If you have already soaked it in puliyogre mix, it would become very soft. ಇದು ರೆಡಿ ಇಟ್ಕೊಂಡಿರೋ ಒಗ್ಗರಣೆ ಈ ಥರ ಕಲಸುವಾಗ ಹಾಕಿದ್ರೆ ಗರ್ಗರಿ ಇರುತ್ತೆ. ಪುಳಿಯೋಗರೆ ಗೊಜ್ಜಲ್ಲೇ ಬಿಟ್ಟಿದ್ರೆ ಮೆತ್ತಗಾಗಿರುತ್ತೆ ಒಗ್ಗರಣೆ. ಇಫ್ ಯು ಗೋಯಿಂಗ್ ಟು ಈಟ್ ಇಟ್ ಇಮಿಡಿಯೇಟ್ಲಿ, ಯು ಕ್ಯಾನ್ ಮಿಕ್ಸ್ ಇಟ್ ವಿತ್ ಹ್ಯಾಂಡ್. ತಕ್ಷಣ ತಿನ್ನೋಂಗಿದ್ರೆ ಅಥವಾ ಇನ್ನೊಂದು ಸ್ವಲ್ಪ ಗಂಟೆಗಳಲ್ಲಿ ತಿನ್ನೋಂಗಿದ್ರೆ ಕೈಯಲ್ಲಿ ಕಲಿಸ್ಬೋದು. ಈಸಿ ಮತ್ತು ಚೆನ್ನಾಗಿ ಬೆರೆಯುತ್ತೆ ಕೂಡ. But if you're taking it for a box, like how I am doing it today, taking it in the lunch box, then do not mix it with hand. Since there is dry copra, it may spoil soon. Mix it using a spoon. ಡಬ್ಬಿಗೆ ತೊಗೊಂಡು ಹೋಗೋ ಹಾಗಿದ್ರೆ ಈ ಥರ ಸ್ಪೂನ್ ಅಥವಾ ಸೌಟಲ್ಲಿ ಮಿಕ್ಸ್ ಮಾಡಿ. This is the ready puliyogre. You can mix it further. Like mentioned, depending on the spiciness you need, you can add little more mix as well. ನಿಮಗೆ ಬೇಕಿರೋ ಪ್ರಮಾಣ ಖಾರ ನೋಡಿಕೊಂಡು ಗೊಜ್ಜು ಇನ್ನೊಂದು ಸ್ವಲ್ಪ ಹಾಕೋಬಹುದು. ಆಮೇಲೆ ಡ್ರೈ ಅನ್ಸಿದ್ರೆ ಇನ್ನು ಸ್ವಲ್ಪ ಕಡಲೆಕಾಯಿ ಎಣ್ಣೆನೂ ಹಾಕೋಬಹುದು. ಕ್ಯಾನ್ ಆ್ಯಡ್ ಮೋರ್ ಗ್ರೌಂಡ್ನಟ್ ಆಯಿಲ್.